ಶಾಲಾ ಶಿಕ್ಷಣ ಇಲಾಖೆಯ 4 ಮಕ್ಕಳುಗಳಲ್ಲಿ 2 ಮಕ್ಕಳು ತೀರೋಗಿದ್ದಾರೆ ಸರ್. ಒಂದು 3ನೇ ತರಗತಿ ಮಗು, ಒಂದು LKG ಮಗು ತೀರೋಗಿದೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾ ರಾಂಪೇಜ್ ಮಂಗಳೂರಿನ ಗರೋಡಿ ಪಕ್ಕ ನಡೆದಿರುವಂತಹ ಘಟನೆ. ಕಂಪೌಂಡ್ ಹಾಲ್ ಕುಸಿದು 3 ಸಾವನ್ನಪ್ಪಿದ್ದಾರೆ. 2 ಮಕ್ಕಳು ಮತ್ತೊಬ್ಬ ಮಹಿಳೆ ಕೂಡ ಸಾವನ್ನಪ್ಪಿರುವಂತಹ ಘಟನೆ. ಆ ಸ್ಪಾಟ್ ಅಲ್ಲೇ ನಾನು ಇವತ್ತು ಬಂದು ನಿಂತಿದ್ದೀನಿ. ನಿಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು, ಇಲ್ಲಿ ಒಂದು ಕಂಪೌಂಡ್ ಹಾಲ್ ಅನ್ನು ಕೂಡ ಕಟ್ಟಿದ್ರು. ಅದು ಕುಸಿದು ಮುಂಜಾನೆ 4 ಅಥವಾ 4:15 ಏನೋ ಕುಸಿದಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದು ಕುಸಿದು ಅದರ ಒಳಗಡೆ ಇದ್ದಂತಹ 2 ಮಕ್ಕಳು, ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು 1, 2, 3, 4 ರೂಮ್ ಕೂಡ ಇತ್ತು. ಬಾಡಿಗೆಗೆ ಇದ್ದಿರುವಂಥದ್ದು, ಇವರೆಲ್ಲರೂ ಕೂಡ ಬಾಡಿಗೆಗೆ ಇದ್ದಿರುವಂಥದ್ದು. 4 ರೂಮ್ ಕೂಡ ಇತ್ತು. ಈ ಮನೆಯಲ್ಲಿ ಇದ್ದಂತಹ ಫ್ಯಾಮಿಲಿಯ 2 ಮಕ್ಕಳು ಮೃತಪಟ್ಟಿದ್ದಾರೆ. ಮತ್ತೆ ಈ ಮನೆಯಲ್ಲಿ ಒಬ್ರು ಅಂಗವಿಕಲರು ಮತ್ತು ಅವರ ಹೆಂಡತಿ ಕೂಡ ಇದ್ರು. ಹೆಂಡತಿ ಮೃತಪಟ್ಟಿರುವಂಥದ್ದು, ಅಂಗವಿಕಲರು ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಾ ಇದ್ದಾರೆ. ಆ 2 ಬಾಡಿಗೆ ಮನೆಯಲ್ಲಿ ಇದ್ದಂಥವರು ಸೇಫ್ ಆಗಿದ್ದಾರೆ, ಅವರಿಗೆ ಯಾವುದೇ ರೀತಿಯ ತೊಂದರೆ ಕೂಡ ಆಗಿಲ್ಲ ಅಂತೇಳಿ. ಅಂದ್ರೆ ನನ್ನ ಹಿಂದಗಡೆ ನಿಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಕಂಪೌಂಡ್ ಹಾಲ್ ಕೂಡ ಇದೆ. ಸೊ ಈ ಕಂಪೌಂಡ್ ಹಾಲ್ ಜರಿದು ಬಿದ್ದು ಆಗಿರುವಂತಹ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರ ಪಕ್ಕದಲ್ಲೇ ಒಂದು ಚರಂಡಿ ಕೂಡ ಇದೆ. ಅದು ನೀರು ಬರ್ತಾ ಇರುವಂಥದ್ದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಪೈಪಲ್ಲಿ ನೀರು ಬರ್ತಾ ಇದೆ. ಸೊ ಅದರ ಪಕ್ಕದಲ್ಲೇ ಚರಂಡಿ ಕೂಡ ಇದೆ, ಅದರಲ್ಲೂ ಕೂಡ ನೀರು ಹೋಗ್ತಾ ಇದೆ. ಸೊ ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ, ಈ ಕಂಪೌಂಡ್ ಹಾಲಲ್ಲಿ ಸೈಡಲ್ಲಿ ಚರಂಡಿ ಇತ್ತು. ಆ ಚರಂಡಿಯಲ್ಲಿ ನೀರು ಹೋಗ್ತಾ ಇತ್ತು, ಒಂದಷ್ಟು ನೀರು ಸ್ಟಾಕ್ ಆಗಿತ್ತು. ಮತ್ತೆ ಹೆಗ್ಗಣಗಳು ಈ ಕಂಪೌಂಡ್ ಹಾಲ್ ಅನ್ನು ತೂತು ಮಾಡಿದ್ವು. ಸೊ ಈ ಕಾರಣಕ್ಕಾಗಿ ನಿರಂತರವಾಗಿ ನಿನ್ನೆ ರಾತ್ರಿಯಿಂದ ಮಳೆ ಬರ್ತಾ ಇತ್ತು. ಸೊ ಈ ಕಾರಣದಿಂದಾಗಿ ಇದು ಕಂಪೌಂಡ್ ಹಾಲ್ ಕುಸಿದಿದೆ ಅಂತೇಳಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ನಿರಂತರವಾಗಿ ಮಳೆ ಬರ್ತಾ ಇದ್ದ ಕಾರಣಕ್ಕಾಗಿ ಸ್ಮೂತ್ ಆಗಿದೆ ಈ ಕಂಪೌಂಡ್ ಹಾಲ್. ಆ ಕಾರಣದಿಂದಾಗಿ ಈ ಕಂಪೌಂಡ್ ಹಾಲ್ ಬಿದ್ದು ಈ ತರ ಅವಘಡ ಸಂಭವಿಸಿದ್ದೆ ಅಂತೇಳಿ. ಅಂದ್ರೆ 10 ರಿಂದ 18 ಜನ ಈ 4 ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ಮನೆಯ ಹಿಂದಗಡೆ ಹೋಗಿ ನಾನು ತೋರಿಸ್ತೀನಿ ನಿಮ್ಗೆ, ಆಗ ಕಂಪ್ಲೀಟ್ ಆಗಿ ಪಿಕ್ಚರ್ ಸಿಗುತ್ತೆ, ಬನ್ನಿ. ಅದ್ರ ಮೇಲೆ ಒಂದು ಗುಡ್ಡ ಇದೆ ನೋಡಿ, ಅದಕ್ಕೆ ಯಾವುದೇ ರೀತಿಯ ಕಂಪೌಂಡ್ ಹಾಲ್ ಇಲ್ಲ. ಅಲ್ಲಿ ಗಿಡ ಇದೆ, ಅದರ ಬೇರು ಕೂಡ ಇದೆ, ಅದಕ್ಕೆ ಯಾವುದೇ ರೀತಿಯಾಗಿ ತಡೆಗೋಡೆ ಏನೂ ಕೂಡ ಕಟ್ಟಿಲ್ಲ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಳೆ ಬಂದ್ರೆ ಅದು ಕೂಡ ಬೀಳುವಂತಹ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇದಕ್ಕೆ ಯಾವ ರೀತಿಯಾಗಿ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ತಾರೆ, ಒಂದು ವೇಳೆ ಯಾಕೆಂತ ಹೇಳಿದ್ರೆ ಅದಕ್ಕೆ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದಾಗ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಪ್ರಕೃತಿ ವಿಕೋಪದಿಂದ ಆಗಿದೆ, ನಮ್ಗೇನು ಮಾಡೋಕೆ ಸಾಧ್ಯ ಇಲ್ಲ ಅಂತಾನು ಕೂಡ ಹೇಳ್ತಾರೆ. ಇದರ ಪಕ್ಕದಲ್ಲೇ ಒಂದು ಚರಂಡಿ ಕೂಡ ಇದೆ ನೋಡಿ. ಈ ಚರಂಡಿಯಿಂದ ನೀರು ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು ಅಂತೇಳಿ ಇಲ್ಲಿಯ ಸ್ಥಳೀಯರು ಕೂಡ ನನಗೆ ಹೇಳಿರುವಂತದ್ದು. ಸೊ ಈ ಕಾರಣದಿಂದಾಗಿ ಈ ಗೋಡೆ ಸ್ವಲ್ಪ ಮೃದುವಾಗಿತ್ತು, ಅದರಿಂದಾಗಿ ಈ ಕಂಪೌಂಡ್ ಹಾಲ್ ಏನಿದೆ ಅದು ಬಿದ್ದಿದೆ ಅಂತೇಳಿ. ಈ ಮನೆಯನ್ನು ನಾವು ಸ್ಪಷ್ಟವಾಗಿ ಗಮನಿಸಿದ್ರೆ ಗೊತ್ತಾಗುವಂತದ್ದು ಏನು ಅಂತ ಹೇಳಿದ್ರೆ, ಒಂದು ಕಲ್ಲಲ್ಲಿ ಕಟ್ಟಿದ್ದಾರೆ, ಒಂದ್ ಸೈಡ್ ಅಲ್ಲಿ ಕಲ್ಲಲ್ಲಿ ಕಟ್ಟಿದ್ದಾರೆ, ಮತ್ತೊಂದು ಸೈಡ್ ಅಲ್ಲಿ ಮಣ್ಣಿನ ಗೋಡೆ ಇಟ್ಟಿಗೆ ತರ ಇದೆ. ಇದು ನೋಡಿದ್ರೆ ಗೊತ್ತಾಗುವಂಥದ್ದು ನಿಮ್ಗೆ 3 ಅಂತ ಹೇಳಿದ್ರೆ, ಒಂದು ಹಾಲ್ ಇದೆ ಅಲ್ಲಿ, ಮತ್ತೊಂದು ಬೆಡ್ರೂಮ್ ತರ ಇದೆ, ಮತ್ತೆ ಇಲ್ಲಿ ಕಿಚನ್ ಇದೆ, ಮತ್ತೆ ನೆಕ್ಸ್ಟ್ ಬಾತ್ರೂಮ್ ಇದ್ದಿತ್ತು ಅಂತೇಳಿ ನನಗೆ ಅನಿಸುವಂಥದ್ದು. ಸೊ ಅಲ್ಲಿ ಕಿಚನ್ ಮತ್ತೆ ಬಾತ್ರೂಮ್ ಒಟ್ಟಿಗೆ ಇದ್ದಿರುವಂಥದ್ದು. ಸೊ ಈ ಕಿಚನ್ ಮತ್ತೆ ಬಾತ್ರೂಮ್ನ ಮೇಲೇನೆ ಬಂದು ಬಿದ್ದಿರುವಂಥದ್ದು. ಮೇಲ್ನೋಟಕ್ಕೆ ನೋಡಿದಾಗ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಮೈನ್ ಆಗಿ ಇಲ್ಲಿ ಹಾಕಿದ್ದಂತಹ ಕಂಪೌಂಡ್ ಹಾಲ್ ಏನಿದೆ, ಸೊ ಅದು ಕುಸಿದು ಬಿದ್ದಿರುವಂಥದ್ದು. 10-13 ವರ್ಷಗಳ ಹಿಂದೆ ಈ ಕಂಪೌಂಡ್ ವಾಲ್ ಅನ್ನು ಕಟ್ಟಿದ್ರು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಅವರಿಗೂ ಕೂಡ ಗೊತ್ತಿರ್ಲಿಕ್ಕೆ ಚಾನ್ಸೇ ಇಲ್ಲ. ನೋಡಿ ಅಲ್ಲಿ ಒಂದು ಹಿಂದ್ಗಡೆ ತೋರಿಸ್ತಾರೆ ನಮ್ಮ ಕ್ಯಾಮರಾಮ್ಯಾನ್, ಕಪ್ಪು ಕಲ್ಲೇನು ಕಟ್ಟಿದ್ದಾರೆ ನೋಡಿ, ಕಪ್ಪು ಕಲ್ಲಿನ ಕಂಪೌಂಡ್ ಹಾಲ್ ಏನ್ ಕಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕೂಡ ಕಂಪೌಂಡ್ ವಾಲ್ ಅನ್ನು ಕೂಡ ಕಟ್ಟಿದ್ರು ಕಪ್ಪು ಕಲ್ಲಲ್ಲಿ. ಆ ಕಪ್ಪು ಕಲ್ಲಿನ ಕಂಪೌಂಡ್ ಹಾಲ್ ನ ಪಕ್ಕದಲ್ಲೇ ಒಂದು ಗಿಡ ಇದೆ, ಆದ್ರೆ ಬೇರ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಸೊ ಅದಕ್ಕೆ ಯಾವುದೇ ಕಂಪೌಂಡ್ ಹಾಲ್ ಕೊಟ್ಟಿಲ್ಲ. ಸೊ ಯಾಕಂತ ಹೇಳಿದ್ರೆ ಅದರ ಮೇಲ್ಗಡೆ ಒಂದು ಮನೆ ಇದೆ, ಸೊ ಅದು ಕೂಡ ಬೀಳುವಂತ ಸಾಧ್ಯತೆ ಜಾಸ್ತಿ ಆಗಿದೆ. ಮತ್ತೆ ಒಂದು ವೇಳೆ ಅದು ಬಿದ್ರೆ ಖಂಡಿತವಾಗ್ಲೂ ಇಲ್ಲಿಯ ಜಿಲ್ಲಾಡಳಿತ ಬಂದು ಹೇಳುತ್ತೆ ಇದು ಪ್ರಕೃತಿ ವಿಕೋಪ,
ಪ್ರಕೃತಿ ಈ ರೀತಿ ಮುನಿದರೆ ನಮಗೇನು ಮಾಡೋಕೆ ಸಾಧ್ಯ ಅಂತೇಳಿ. ಅದಕ್ಕೆ ಮುನ್ನೆಚ್ಚರಿಕೆಯ ಕ್ರಮವನ್ನು ಯಾವ ರೀತಿ ವಹಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ ನಾವು ನೋಡಬೇಕಾಗಿದೆ. DC ಆಗಿರ್ಬೋದು ಅಥವಾ ಬೇರೆ ಅಧಿಕಾರಿಗಳು ಆಗಿರ್ಬೋದು, ಅವರದು AC ರೂಮ್ ಇರುತ್ತೆ, ಅದು ತುಂಬಾ ಗಟ್ಟಿಯಾಗಿರುತ್ತೆ, ಯಾವುದೇ ಕಾರಣಕ್ಕೂ ಏನೂ ಕೂಡ ಆಗೋದಿಲ್ಲ. ಅದಲ್ಲದೆ ಅವರಿಗೆ ಏನೂ ಕೂಡ ಗೊತ್ತಾಗೋದಿಲ್ಲ. AC ರೂಮ್ನ ನಡುವಲ್ಲಿ ಇಡ್ತಾರೆ, ಅವ್ರದ್ದು ನೀಟಾಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಅದಲ್ಲದೆ ದಿನಂಪ್ರತಿ ಕ್ಲೀನ್ ಮಾಡಿ ಹೋಗ್ತಾರೆ ಎಲ್ಲರೂನುವೆ, ಅವ್ರಿಗೇನು ಕೂಡ ಗೊತ್ತಾಗೋದಿಲ್ಲ, ನೀಟ್ ಆಗಿರುತ್ತೆ. ಈ ತರ ಫೀಲ್ಡಿಗೆ ಬಂದು ನಿಂತಾಗ ಅಥವಾ ನೋಡಿದಾಗ, ಸ್ಥಳಕ್ಕೆ ಬಂದು ನೋಡಿದಾಗ ಅವರಿಗೆ ಗೊತ್ತಾಗುವಂಥದ್ದು ಏನೆಲ್ಲ ಆಗಿದೆ ಅಂತೇಳಿ. ಈಗ ಏನ್ ಮಾಡ್ತಾರೆ, ಇದು UDR ಅನ್ಯಾಚುರಲ್ ಡೆತ್, ಅಸಹಜ ಸಾವು ಅಂತೇಳಿ ಪೊಲೀಸರು ಮಾಡ್ತಾರೆ. ಯಾರಾದ್ರೂ ಇದರ ಇಂಜಿನಿಯರ್ಸ್ಗಳ ಮೇಲೆ 105 BNSS ಪ್ರಕಾರ 105, 106 ಅಲ್ಲಿ FIR ದಾಖಲು ಮಾಡ್ತಾರ. ಅಧಿಕಾರಿಗಳ ಮೇಲೆ FIR ದಾಖಲು ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲಾನು ಕೂಡ ಸರಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಒಂದು ವೇಳೆ FIR ದಾಖಲಾದ್ರೆ ನಂತರದಲ್ಲಿ ಬಂದು ಅವರು ಪೂರ್ತಿಯಾಗಿ ನೋಡ್ತಾ ಹೋಗ್ತಾರೆ, ನಮ್ಮ ಪ್ರದೇಶದಲ್ಲಿ ಏನಾದ್ರೂ ಅವಘಡ ಸಂಭವಿಸುವುದು ಇದೆಯಾ ಅಂತೇಳಿ. ಯಾಕಂತ ಹೇಳಿದ್ರೆ ಇದ್ರ ಹಿಂದೆ ಮಂಜನಾಡಿ ಪ್ರದೇಶದಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಅಶ್ವಿನಿ ಅನ್ನುವಂತಹ ಅವರು ಕಳ್ಕೊಂಡಿದ್ದಾರೆ, ಅವರ ಮಕ್ಕಳನ್ನು ಕೂಡ ಕಳ್ಕೊಂಡಿದ್ದಾರೆ. ಇದೇ ಗುಡ್ಡ ಕುಸಿತದಿಂದಾಗಿ ರಿಪೋರ್ಟ್ ಕೊಟ್ಟಿರುವಂತದ್ದು ಏನು ಅಂತ ಹೇಳಿದ್ರೆ ಗುಡ್ಡ ಕುಸಿತ, ಪ್ರಕೃತಿ ವಿಕೋಪ ಅಂತೇಳಿ. ನಂತರದಲ್ಲಿ ಗೊತ್ತಾಗಿರುವಂತದ್ದು ಅಲ್ಲಿ ರೋಡ್ ಅಗಿದಿದ್ದಾರೆ. ಆ ರೋಡ್ ಆಗಿದಂತ ಕಾರಣಕ್ಕಾಗಿ ಅಲ್ಲಿ ರೋಡ್ ಮಾಡೋಕೇನೆ ಇಲ್ಲ ಅವರು, ಅದರ ಕಾರಣಕ್ಕಾಗಿ ಗುಡ್ಡ ಜರ್ದಿದೆ ಅಂತೇಳಿ NITK ಅವರು ವರದಿ ಕೊಟ್ಟಿದ್ದಾರೆ. ಈಗ ಹೈಕೋರ್ಟ್ ಅಲ್ಲಿ ಅವರು ಫೈಟ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಮೇಲೆ FIR ದಾಖಲಾಗಿಲ್ಲ. ಆ ಫೈಲ್ ಕಮಿಷನರ್ ಆಫೀಸ್ ಇಂದ ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಇದೆ ಹೊರತು, ಬ್ರಿಜೇಶ್ ಚೌಟ್ರು ಕೂಡ ಬಂದು ಹೇಳಿದ್ರು ಏನು ಅಂತ ಹೇಳಿದ್ರೆ ಅಧಿಕಾರಿಗಳ ಮೇಲೆ FIR ಮಾಡ್ಬೇಕು, ಯಾಕೆ ಮಾಡಿಲ್ಲ ಅಂತೇಳಿ. ಇದುವರೆಗೂ ಅಧಿಕಾರಿಗಳ ಮೇಲೆ FIR ಆಗಿಲ್ಲ. 105, 106 ನ ಅಡಿಯಲ್ಲಿ FIR ಆಗ್ಬೇಕಾಗಿತ್ತು, ಆಗಿಲ್ಲ. ಸೊ ಈ ರೀತಿಯಾಗಿ ಆದ್ರೆ ಪಾಪ ಇಲ್ಲಿ ಬಲಿಯಾಗುವಂತದ್ದು ಯಾರು ಅಂತ ಹೇಳಿದ್ರೆ ಬಡವರ ಮಕ್ಕಳು ಬಲಿಯಾಗುವಂತದ್ದು. ದೊಡ್ಡವರೇನಾದ್ರೂ ಅಧಿಕಾರಿಗಳು ಅವ್ರೇನು ಬರಿ ಆಗ್ತಾರಾ? ಇಲ್ಲ, ಅವ್ರೇನು ಮಾಡೋದಿಲ್ಲ, ಸುಮ್ನೆ ಇರ್ತಾರೆ. 5 ಲಕ್ಷ ಪರಿಹಾರ ಅಂತೇಳಿ ಕೊಡ್ತಾರೆ. ಸರ್ಕಾರ ಕೂಡ ಈ 2 ಮಗು ಸತ್ತಿದೆ ಅಲ್ವಾ, ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಥವಾ ಈ ಶಾಂತಮ್ಮ ಏನು ಸತ್ತಿದ್ದಾರೆ ಅಲ್ವಾ, ಅದಕ್ಕೆ 5 ಲಕ್ಷ ಪರಿಹಾರ ಕೊಟ್ಟು ಮುಗಿಸ್ತಾರೆ. ಆಯ್ತು, ನಾವು ಅವ್ರಿಗೆ ಪರಿಹಾರ ಕೊಟ್ಟಿದ್ದೀವಿ ಅಂತೇಳಿ. ಪಾಪ ಕಷ್ಟಪಟ್ಟು ಆ ಮಕ್ಕಳು ದುಡಿದು ನಂತರ ಅವರು ಫ್ಯಾಮಿಲಿಯನ್ನು ಸಾಕ್ತಾ ಇದ್ರು ರೀ. ಅವರ ಫ್ಯಾಮಿಲಿಗೆ ಯಾರು ಹೊಣೆ? 4 ಮಕ್ಕಳಿದ್ರು, 2 ಮಕ್ಕಳು ಸತ್ತಿದ್ದಾರೆ. ಯಾರ್ದು ಇದು ತಪ್ಪು? ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳಿರುವಂತದ್ದು ಯಾಕೆ? ಎಲ್ಲೆಲ್ಲ ಆಗ್ತಾ ಇದೆ, ಎಲ್ಲೆಲ್ಲ ಸಾಫ್ಟ್ ಇದೆ ಅನ್ನುವಂತ ವಿಚಾರದಲ್ಲಿ ನಿಮ್ಗೆ ಸಂಬಳ ಕೊಟ್ಟು ಇರಿಸುವಂತದ್ದು. ಅದಕ್ಕೆ ನೋಡಿ ಹೋಗಿ ಜನಗಳಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತೇಳಿ ಪ್ರತಿಯೊಬ್ಬ ಜನರು ಸೇರಿಸಿ ಟ್ಯಾಕ್ಸ್ ಕಟ್ಟಿ ನಿಮ್ಗೆ ಸಂಬಳ ಕೊಡ್ತಾ ಇರುವಂತದ್ದು. ನೋಡೋಕೆ ನೀವು AC ರೂಮಲ್ಲಿ ಕೂತು, ಗಾಡಿಯಲ್ಲಿ ಕೂತು ಬಂದು ನೋಡಿ ಹೋಗೋಕೆ ಅಲ್ಲ, ಖುದ್ದಾಗಿ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಬೇಕು. ಈ ಕಂಪೌಂಡ್ ಹಾಲ್ ಅನ್ನು ಕೂಡ ನಿರ್ಮಾಣ ಮಾಡಬೇಕಾದ್ರೆ ಪಂಚಾಯತಿಯವರು ಬಂದು ಇಲ್ಲಿ ಒಂದಷ್ಟು ಚೆಕ್ ಮಾಡಬೇಕು. ಇಲ್ಲಿ ಕಂಪೌಂಡ್ ಹಾಲ್ ಕಟ್ಟಬಹುದಾ ಅಥವಾ ಈ ಮಣ್ಣು ಮೃದುವಾಗಿದೆಯಾ, ಅದು ಬೀಳುತ್ತಾ ಅನ್ನುವಂತ ವಿಚಾರದಲ್ಲಿ. ಸೊ ಖಾಸಗಿಯವರು ಒಂದು ವೇಳೆ ಕಂಪೌಂಡ್ ಹಾಲ್ ಅನ್ನು ಕಟ್ಟಿದ್ರೆ ಪಂಚಾಯತಿದವ್ರದ್ದು ಜವಾಬ್ದಾರಿ ಇರುತ್ತೆ. ಅಲ್ಲಿ ಕಂಪೌಂಡ್ ಹಾಲ್ ಕಟ್ಟಬಹುದಾ, ಏನಾದ್ರೂ ತೊಂದರೆ ಆಗುತ್ತಾ ಅನ್ನುವಂತ ವಿಚಾರದಲ್ಲಿ. ಈಗ ಯಾರ ಮೇಲೆ FIR ಮಾಡ್ತಾರೆ ಅಂತೇಳಿ, ಅಸಹಜ ಸಾವು ಅಂತೇಳಿ ಮಾಡ್ತಾರ, ಇವರುಗಳಿಗೆ ಏನೂ ಕೂಡ ಗೊತ್ತಾಗೋದಿಲ್ಲ. ನಮ್ಮ ಕಮಿಷನರ್ ಅವರು ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಒಳ್ಳೇದಾಗಿದ್ದಾರೆ, ಲೀಗಲ್ ಆಗಿ ಕಾನೂನಾತ್ಮಕವಾಗಿ ತುಂಬಾ ಒಳ್ಳೆ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ FIR ಒಂದು ವೇಳೆ ಅಧಿಕಾರಿಗಳ ಮೇಲೆ ಆದ್ರೆ ಇಂಥದ್ದು ಆಗುವಂಥದ್ದು ನೂರಾರು ತಪ್ಪಿ ಹೋಗುತ್ತೆ. ಎಲ್ಲೂ ಕೂಡ ಅಧಿಕಾರಿಗಳ ಮೇಲೆ 105, 106 ಅಡಿಯಲ್ಲಿ FIR ಆಗಿಲ್ಲ. ಈ ಮನೆಯವರಿಗೆ ಅಷ್ಟು ಜ್ಞಾನ ಇರೋದಿಲ್ಲ. ಕಾನೂನಾತ್ಮಕವಾಗಿ ಯಾರ ಮೇಲೆ FIR ಮಾಡಬೇಕು, ಏನು ಎತ್ತ ಅಂತೇಳಿ ಈ ಮನೆಯವರಿಗೆ ಗೊತ್ತಿರೋದಿಲ್ಲ. ಡಿಸ್ಟ್ರಿಕ್ಟ್ ಲೀಗಲ್ ಸೆಲ್ ಅನ್ನುವಂಥದ್ದು ಇದೆ. ಸೊ ಅವರು ಬಂದು ಇವರಿಗೆ ಸಹಾಯ ಮಾಡಿ FIR ಮಾಡಿಸುವ ಹಾಗೆ ಮಾಡಬೇಕು. ಕಮಿಷನರ್ ಅವರು ಕಾನೂನಾತ್ಮಕವಾಗಿ ಹೋಗುವವರು 1-2 ಅಧಿಕಾರಿಗಳ ಮೇಲೆ FIR ಮಾಡಿದ್ರೆ ಖಂಡಿತವಾಗ್ಲೂ ಈ ತರ ಆಗುವಂಥದ್ದು. ಮತ್ತೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಾರೆ, ಅವರ ಡ್ಯೂಟಿಯನ್ನು ಕೂಡ ಸರಿಯಾಗಿ ಮಾಡ್ತಾರೆ. ಅವರ ಡ್ಯೂಟಿಯನ್ನು ಸರಿಯಾಗಿ ಮಾಡದೇ ಇದ್ದ ಕಾರಣಕ್ಕಾಗಿ ಈ ರೀತಿಯ ಅವಘಡಗಳು ಕೂಡ ಸಂಭವಿಸಿರುವಂಥದ್ದು. ನಾನು ಅವಾಗಲೇ ಹೇಳಿದಾಗೆ ಮಂಜನಾಡಿಯಲ್ಲಿ ಅಶ್ವಿನಿ ಮಕ್ಕಳು ಮೃತಪಟ್ಟಿರುವಂಥದ್ದು ಅದು ನೇರವಾಗಿ NITK ವರದಿ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ ಅಲ್ಲಿ ರೋಡ್ ಮಾಡಿರೋ ಕಾರಣಕ್ಕಾಗಿ ಅದು ಗುಡ್ಡ ಜರಿದಿದ್ದು ಅಂತೇಳಿ. ಆದ್ರೂ ಕೂಡ ಅಧಿಕಾರಿಗಳ ಮೇಲೆ FIR ದಾಖಲಾಗಿಲ್ಲ. ಯಾಕೆ? ಅವರ ಮಕ್ಕಳಲ್ಲ. ಇಟ್ಸ್ ಅನ್ ಡ್ಯೂಟಿ ಆಫ್ ಆಫೀಸರ್ಸ್. ನೋಡೋಣ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತಾರೆ, ಯಾವ ರೀತಿಯಾಗಿ FIR ಅನ್ನು ದಾಖಲು ಮಾಡ್ತಾರೆ, ಯಾರ ಮೇಲೆ FIR ದಾಖಲಾಗುತ್ತೆ ಅಂತ.
ಸೊ ಯಾವ ರೀತಿಯಾಗಿ ಗುಡ್ಡ ಕುಸಿದಿದೆ ಅನ್ನುವಂತ ವಿಚಾರದಲ್ಲಿ ನೀವು ನೋಡಿದ್ರಿ. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಅದು ಗರೋಡಿ ಟು ಪಂಪ್ವೆಲ್ನ ಮೇನ್ ರೋಡ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರ ಪಕ್ಕದಲ್ಲೇ ಕಂಕನಾಡಿ ಪೊಲೀಸ್ ಸ್ಟೇಷನ್ ಕೂಡ ಇದೆ. ಅದರ ಪಕ್ಕದಲ್ಲೇ ಇರುವಂತಹ ಈ ಬಾಡಿಗೆ ಮನೆಯಲ್ಲಿ ನಡೆದಂತಹ ಘಟನೆ ಅಂತ ಹೇಳಿದ್ರೆ ಕಂಪೌಂಡ್ ಹಾಲ್ ಕುಸಿದು 2-3 ಜನ ಮೃತಪಟ್ಟಿರುವಂತಹ ಘಟನೆ ಅಂತ ಹೇಳಿದ್ರೆ ಈ ಬಾಡಿಗೆ ಮನೆಯಲ್ಲಿ 4 ಫ್ಯಾಮಿಲಿ ಕೂಡ ವಾಸ ಮಾಡ್ತಾ ಇತ್ತು. ನಿಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಈ ಮನೆಯಲ್ಲೂ ಕೂಡ ಒಂದಷ್ಟು ಜನ ವಾಸ ಮಾಡ್ತಾ ಇದ್ರು, ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಅದೇ ರೀತಿ ಈ ಮತ್ತೊಂದು ಮನೆ ಏನಿದೆ ಅಥವಾ ಮತ್ತೊಂದು ರೂಮ್ ಏನಿದೆ ಅದರಲ್ಲೂ ಕೂಡ ಒಂದಷ್ಟು ಜನ ವಾಸ ಮಾಡ್ತಾ ಇದ್ರು, ಅವರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಇದರ ಪಕ್ಕದಲ್ಲಿ ಇರುವಂತಹ ಒಂದು ಮನೆಯಲ್ಲಿ ಶಾಂತಮ್ಮ ಮತ್ತು ಅವರ ಗಂಡ ವಾಸ ಮಾಡ್ತಾ ಇದ್ರು. ಅವರ ಗಂಡ ಅಂಗವಿಕಲ ಆಗಿದ್ರು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹೊರಗಡೆ ಏನು ಇದು ಕಾಣ್ತಾ ಇದೆ ಅವರದೇ ವೆಹಿಕಲ್, ಇದು ಅಂಗವಿಕಲದ ವೆಹಿಕಲ್. ಸೊ ಅವರು ಈಗ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಾ ಇದ್ದಾರೆ. ಇದೇ ಮನೆಯಲ್ಲಿ ಕೂಡ ಅವರು ವಾಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ICU ಅಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಅವರ ಹೆಂಡತಿ ಶಾಂತಮ್ಮ ಮೃತಪಟ್ಟಿದ್ದಾರೆ. ಇಲ್ಲಿ ಸ್ಥಳೀಯರು ಹೇಳುವಂತ ಪ್ರಕಾರ ಏನು ಅಂತ ಹೇಳಿದ್ರೆ ಆ ಅಂಗವಿಕಲ ಯಾರು ಇದ್ದಾರೆ ಅವರು ಕೇಳ್ತಾ ಇದ್ದಾರಂತೆ ಏನಾಗಿದೆ ಶಾಂತಮ್ಮನಿಗೆ ಅಂತೇಳಿ. ಅದೇ ರೀತಿ ಈ ಮನೆ ಏನಿದೆ ಈ ಮನೆಯಲ್ಲಿ ಇದ್ದಂತಹ 4 ಜನ ಮಕ್ಕಳು ಇದ್ರು. ಈ ಮನೆಯಲ್ಲಿ ಫ್ಯಾಮಿಲಿ ಮತ್ತು 4 ಜನ ಮಕ್ಕಳಿದ್ರು. 2 ಮಕ್ಕಳು ಮೃತಪಟ್ಟಿದ್ದಾರೆ. 2 ಮಕ್ಕಳು ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಈ ಘಟನೆಯಲ್ಲಿ 3 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಮನೆ ನಿಮಗೆ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಈ ಮನೆಯಲ್ಲಿ 4 ಫ್ಯಾಮಿಲಿ ವಾಸವಾಗ್ತಾ ಇತ್ತು ಬಾಡಿಗೆಗೆ ಅಂತೇಳಿ. ಸುಮಾರು 4ರಿಂದ 4,500 ರೂಪಾಯಿ ಬಾಡಿಗೆಯನ್ನು ಕೂಡ ಕೊಡ್ತಾ ಇದ್ರು. ಸೊ ಹಿಂದ್ಗಡೆ ನಿಮ್ಗೆ ಆಗ್ಲೇ ತೋರಿಸಿದ ಹಾಗೆ ಕಿಚನ್ ಕಾಣ್ತಾ ಇದೆ ಅಥವಾ ಟಾಯ್ಲೆಟ್ ಏನು ಕಾಣ್ತಾ ಇದೆ ಅದಕ್ಕೆ ಹಾನಿ ಆಗಿರುವಂಥದ್ದು. ಸೊ ಅಲ್ಲಿದ್ದವರು ಮೋಸ್ಟ್ಲಿ ಡೆತ್ ಆಗಿದ್ದಾರೆ ಅಂತೇಳಿ ಅನಿಸುವಂಥದ್ದು. ಒಂದು ಇಲ್ಲಿ ಒಳಗಡೆ ನೋಡಿದಾಗ ನಿಮಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ನಾನು ನಿಮಗೆ ಒಳಗಡೆ ಬಂದು ತೋರಿಸ್ತೀನಿ. ಒಳಗಡೆ ನೋಡಿದಾಗ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಇದು ನಿಮಗೆ ಒಂದು ಹಾಲ್ ತರ ಇದೆ, ಅದರ ಪಕ್ಕದಲ್ಲೇ ಒಂದು ರೂಮ್ ತರ ಇರುವಂಥದ್ದು. ಐ ಮೀನ್ ಇದು ಬೆಡ್ರೂಮ್ ಅಥವಾ ಇಲ್ಲಿ ಸ್ಟಡೀಸ್ಗೆ ಮಾಡೋಕೆ ಇದ್ದಂತಹ ರೂಮ್ ಅಂತೇಳಿ ನನಗೆ ಅನಿಸುತ್ತೆ. ಅದರ ನೆಕ್ಸ್ಟ್ ಇರುವಂಥದ್ದು ಕಿಚನ್ ಮತ್ತು ಬಾತ್ರೂಮ್ ಇತ್ತು ಅಂತೇಳಿ ನನಗೆ ಅನಿಸುತ್ತೆ. ಇದರ ನೆಕ್ಸ್ಟ್ ಇದು ಕಿಚನ್ ಮತ್ತು ಬಾತ್ರೂಮ್ ಇತ್ತು. ಇಲ್ಲಿ ಈ ಕಿಚನ್ ಮತ್ತು ಬಾತ್ರೂಮ್ಗೆ ಆ ಕಂಪೌಂಡ್ ಹಾಲ್ ಏನಿದೆ ಅದು ಬಿದ್ದು ಇದರ ಒಳಗೆ ಇದ್ದವರು ಮೃತಪಟ್ಟಿದ್ದಾರಾ ಅನ್ನುವಂಥದ್ದು ಕೂಡ ಕಾಣುವಂಥದ್ದು ನಮಗೆ. ಅದಲ್ಲದೆ ಇಲ್ಲಿ ಏನೋ ಬೆಡ್ರೂಮ್ ಇದೆ ನೋಡಿ, ಇಲ್ಲಿ ಬೆಡ್ ಕೂಡ ಇದೆ ಅಥವಾ ಒಂದಷ್ಟು ಗಾಡ್ರೇಜ್ ಕೂಡ ಇದೆ. ಮತ್ತೆ ಮಕ್ಕಳು ಇಲ್ಲಿ ಸ್ಟಡಿ ಮಾಡ್ತಾ ಇದ್ರು ಅಂತೇಳಿ ಅನಿಸುತ್ತೆ ನೋಡಿ. ಇದೇ ಫ್ಯಾಮಿಲಿಯ ಮಕ್ಕಳು ಕೂಡ 2 ಡೆತ್ ಆಗಿರುವಂಥದ್ದು, 2 ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಾ ಇದ್ದಾರೆ. ಸೊ ಇಲ್ಲಿ ಅವರ ಪೆನ್ ಆಗಿರ್ಬೋದು, ಸ್ಕೇಲ್ ಆಗಿರ್ಬೋದು, ಮತ್ತೆ ಅವ್ರಿಗೇನು ದುಡ್ಡು ಒಟ್ಟು ಮಾಡೋಕೆ ಇಟ್ಟಿರ್ತಕ್ಕಂತಹ ಒಂದು ಡಬ್ಬ ಆಗಿರ್ಬೋದು, ಮತ್ತೆ ಮಕ್ಕಳ ಬ್ಯಾಗ್ ಆಗಿರ್ಬೋದು, ಮತ್ತೆ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಏನಿದೆ ಈ ಚಾಕ್ಲೇಟ್ ಏನಿದೆ ಅದು ಕೂಡ ಇದೆ. ಮಕ್ಕಳ ಬುಕ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಪೆನ್ಸಿಲ್ ಕೂಡ ಕಲರ್ ಸ್ಕೆಚ್ ಪೆನ್ ಕೂಡ ಕಾಣ್ತಾ ಇದೆ, ಇರೇಸರ್ ಕಾಣ್ತಾ ಇದೆ, ಕಂಪಾಸ್ ಬಾಕ್ಸ್ ಎಲ್ಲಾನು ಕೂಡ ಮಕ್ಕಳದು ಇಲ್ಲಿ ಕಾಣ್ತಾ ಇದೆ. ಒಂದು ಸ್ಟಡಿ ರೂಮ್ ತರ ಮಾಡಿಕೊಂಡು ಇರ್ತಾ ಇದ್ರು ನೋಡಿ. ಮಕ್ಕಳ ಬುಕ್ಸ್ ಎಲ್ಲಾನು ಕೂಡ ಇಲ್ಲಿ ಕಾಣ್ತಾ ಇದೆ. ಪಾಪ ಆ ಮಕ್ಕಳು ಎಷ್ಟು ಕನಸು ಕಂಡಿರಬೇಡ ಅನ್ನುವಂತ ವಿಚಾರದಲ್ಲಿ. ಅಂದ್ರೆ ನಾವು ದೊಡ್ಡವರಾಗಬೇಕು, ಚೆನ್ನಾಗಿ ಕಲಿಬೇಕು, ದುಡಿಬೇಕು, ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಕನಸು ಕೂಡ ಕಂಡಿದ್ರು ಅಂತ ಹೇಳಿ ಅನ್ಸುತ್ತೆ. ಸೊ ಈ ಮಕ್ಕಳಿಗೆ ಸ್ಟಡಿ ಮಾಡೋಕೆ ಅಂತ ಹೇಳಿಯೇ ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಮಕ್ಕಳನ್ನು ಎಷ್ಟು ಪ್ರೀತಿಯಾಗಿ ಈ ಫ್ಯಾಮಿಲಿ ಅವರು ನೋಡ್ಕೊಳ್ತಾ ಇದ್ರು. ದೊಡ್ಡವರಾದ್ಮೇಲೆ ನಮ್ಮನ್ನು ನೋಡ್ತಾರೆ, ನಮ್ಮನ್ನು ಸಾಕ್ತಾರೆ, ನಮ್ಮನ್ನು ಸಲಕ್ತಾರೆ ಅಂತೇಳಿ. ಬಟ್ ಅದೆಲ್ಲನೂ ಕೂಡ ನುಚ್ಚು ನೂರಾಗಿದೆ. 2 ಮಕ್ಕಳು ಕೂಡ ಸತ್ತಿದ್ದಾರೆ. ಇನ್ನು ಗೌರ್ಮೆಂಟ್ ಕೊಡುವಂತಹ ಪರಿಹಾರ ಏನು ಅಂತ ಹೇಳಿದ್ರೆ ಒಂದು ಮಗುವಿಗೆ 5 ಲಕ್ಷ ರೂಪಾಯಿ ಅಂತ ಹೇಳಿ. ಅವರು ದೊಡ್ಡವರಾಗಿ ದುಡಿದು ಫ್ಯಾಮಿಲಿಯನ್ನು ಸಾಕಿ 5 ಲಕ್ಷ ರೂಪಾಯಿ ಸಾಲುತ್ತಾ? ಜಸ್ಟಿಸ್ ನಾಗಪ್ರಸನ್ನರವರು ಕೂಡ ಹೇಳಿರುವಂತದ್ದು ಇದನ್ನೇ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಹೊಂಡಕ್ಕೆ ಬಿದ್ದಂತಹ 2 ವರ್ಷದ ಮಗುವಿಗೆ 2 ಲಕ್ಷ ಪರಿಹಾರವನ್ನು ಕೊಟ್ಟು ನೀವು ಬಿಟ್ಟಿದ್ದೀರಿ. ಅವರು ಬಡವರು ತಗೊಳ್ತಾರೆ ಅನ್ನುವಂತಹ ವಿಚಾರದಲ್ಲಿ. ಬಟ್ ಗೌರ್ಮೆಂಟ್ ಕೂಡ ಮಾಡೋದು ಅದನ್ನೇ. ನೋ, ಅದಕ್ಕಿಂತ ಜಾಸ್ತಿ ಪರಿಹಾರವನ್ನು ನೀವು ಕೊಡಬೇಕು ಅಂತೇಳಿ ಜಸ್ಟಿಸ್ ನಾಗಪ್ರಸನ್ನರವರು ಕೂಡ ಹೇಳಿದ್ರು. ಬಟ್ ಇಲ್ಲಿ ಗೌರ್ಮೆಂಟ್ 5 ಲಕ್ಷ ಪರಿಹಾರ ಅಲ್ಲ, ಜಾಸ್ತಿ ಪರಿಹಾರ ಕೂಡ ಕೊಡಬೇಕು. ಅವರ ಫ್ಯಾಮಿಲಿಗೆ ಮಕ್ಕಳು ಲಾಸ್ ಆಗಿದ್ದಾರೆ. ಒಂದು ವೇಳೆ ದೊಡ್ಡವರ ಮಕ್ಕಳು ಆಗ್ತಾ ಇದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ಪರಿಸ್ಥಿತಿ ಇರ್ತಾ ಇತ್ತು ಅಂತೇಳಿ. ಎಷ್ಟು ಕನಸು ಇಟ್ಕೊಂಡಿದ್ರು ಆ ಮಕ್ಕಳು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಅವರಿಗೋಸ್ಕರ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮಕ್ಕಳು ಚೆನ್ನಾಗಿ ಕಲಿಬೇಕು, ಮಕ್ಕಳು ಚೆನ್ನಾಗಿ
ಕಲ್ತು ಏನಾದರೂ ಸಾಧನೆ ಮಾಡಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತಹ ವಿಚಾರದಲ್ಲಿ ಮಕ್ಕಳಿಗೆ ಬೇಕಾಗಿ ಒಂದಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳ ಮೇಲೆ ಇದ್ದಂತಹ ಹೆತ್ತವರಿಗೆ ಕನಸು ಯಾವ ರೀತಿ ಅನ್ನುವಂತಹ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಆ ಅಂಗವಿಕಲ ಮತ್ತು ಅವರ ಹೆಂಡತಿ ಏನಿದ್ರು ಅವರು ಇದ್ದಂತಹ ಮನೆ ಇದು. ಸೊ ಇವರ ಇಲ್ಲಿ ಫೋಟೋ ಇದೆ, ಅದು ಶಾಂತಮ್ಮ ಮತ್ತು ಅವರದ್ದು ಅಂತ ಹೇಳಿ ಗೊತ್ತಿಲ್ಲ, ಅಥವಾ ಅವರ ಫ್ಯಾಮಿಲಿಯವರದ್ದು ಅಥವಾ ಅವರ ತಂದೆ ತಾಯಿಯರ್ದು ಅಂತ ಹೇಳೋ ಗೊತ್ತಿಲ್ಲ. ಸೊ ಇದರ ಹಿಂದ್ಗಡೆ ಒಂದು ಕಿಚನ್ ಮತ್ತು ಏನು ಬಾತ್ರೂಮ್ ಇದೆ. ಸೊ ಅಲ್ಲಿಗೆ ಬಿದ್ದು ಹಾನಿ ಆಗಿರುವಂಥದ್ದು. ಇಲ್ಲಿರ್ತಕ್ಕಂತಹ ಅಂಗವಿಕಲರ ಹೆಂಡತಿ ಶಾಂತಮ್ಮ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕಾಗಿ ಅಂತ ಹೇಳಿ ಗೊತ್ತಿಲ್ಲ. ಮೋಸ್ಟ್ಲಿ ಅವರು ಕಿಚನ್ ಅಲ್ಲಿ ಏನಾದ್ರು ಮಲಗಿದ್ರ, ಸೊ ಆ ಟೈಮಲ್ಲಿ ಅವರಿಗೆ ಹೊರಗಡೆ ಬರೋಕೆ ಆಗದೆ ಈ ರೀತಿಯಾಗಿ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ದೇವರ ಫೋಟೋ ಇದೆ. ತುಂಬಾ ದೇವರ ಭಕ್ತರು ಅಂತ ಹೇಳಿದೆ, ಎಲ್ಲಾ ದೇವರ ಫೋಟೋಸ್ ಕೂಡ ಇದೆ. ಈಶ್ವರ ದೇವರು, ಗಣಪತಿ ದೇವರು, ಕಟೀಲ್ ದೇವರು, ಸುಬ್ರಹ್ಮಣ್ಯ ದೇವರು, ಎಲ್ಲ ದೇವರ ಫೋಟೋ ಇದೆ. ದೇವರ ಭಕ್ತರು ಅಂತೇಳಿ ಅನಿಸುತ್ತೆ. ಈ ಬಾಗಿಲನ್ನು ಒಡೆದು ಒಳಗಡೆ ಬಂದಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ಅಂಗವಿಕಲರ ಅಲ್ಲಿ ಸ್ಟಿಕ್ ಕೂಡ ಇದೆ ನೋಡಿ ಮೂಲೆಯಲ್ಲಿ. ಸೊ ಅವರು ಇಲ್ಲಿ ಮಲಗಿದ್ರ ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಮುಂದ್ಗಡೆ ಯಾವುದೇ ರೀತಿಯಾಗಿ ಹಾನಿ ಆಗಿಲ್ಲ, ಬಿಕಾಸ್ ಆ ಗುಡ್ಡ ಕುಸಿದಿರುವಂಥದ್ದು, ಆ ಏನು ಕಂಪೌಂಡ್ ಹಾಲ್ ಇದೆ ಅದು ಕುಸಿದಿರುವಂಥದ್ದು ಹಿಂದ್ಗಡೆಯಿಂದ. ಸೊ ಮುಂದ್ಗಡೆ ಏನೂ ಆಗಿಲ್ಲ ಅಂತೇಳಿ ಅನ್ಸುತ್ತೆ. ಮುಂದುಗಡೆ ಇವರು ಮಲಗಿದ್ರ ಅಂತೇಳಿ ಇಲ್ಲಿ ನೋಡಿ ಬಾಗಿಲನ್ನು ಕೂಡ ಒಡೆದು ಒಳಗಡೆ ಬಂದಿದ್ದಾರೆ. ಇಲ್ಲಿ ಸ್ಥಳೀಯರು ಅಂತೇಳಿ ನನಗೆ ಅನ್ಸುತ್ತೆ. ಗುಡ್ಡ ಕುಸಿದ ಆದಂತಹ ಸಂದರ್ಭದಲ್ಲಿ ಅವರು ಆ ಬಾಗಿಲನ್ನು ಹೊಡೆದು ಒಳಗಡೆ ಬಂದಿರಬಹುದು ಅನ್ನುವಂತಹ ವಿಚಾರ. ಈ ಬಾಗಿಲನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಅದೇ ಕಂಪ್ಲೀಟ್ ಆಗಿ ಒಡೆದು, ಒಂದೇ ಬಾಗಿಲಿದೆ, ಒಂದು ಬಾಗಿಲು ಅಲ್ಲಿ ಮುರಿದು ಬಿದ್ದಿದೆ, ಕಂಪ್ಲೀಟ್ ಆಗಿ ಒಡೆದು ಒಳಗಡೆ ಬಂದಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ. ಈ ಕಂಪೌಂಡ್ ಹಾಲ್ ಕುಸಿದಂತಹ ಸಮಯದಲ್ಲಿ, ಬೊಬ್ಬೆ ಕೇಳಿದಂಥ ಸಮಯದಲ್ಲಿ ಅಥವಾ ಕಂಪೌಂಡ್ ಹಾಲ್ ಕುಸಿದಂಥ ಸೌಂಡ್ ಕೇಳಿದ ಕಾರಣಕ್ಕಾಗಿ ಇಲ್ಲಿಯ ಸ್ಥಳೀಯರು ಓಡಿ ಬಂದಾಗ ಒಳಗಡೆ ಹೋಗೋಕೆ ಆಗಿರ್ಲಿಲ್ಲ. ಸೊ ಆ ಕಾರಣಕ್ಕಾಗಿ, ಅಂಗವಿಕಲರಾದ ಕಾರಣಕ್ಕಾಗಿ ಇದನ್ನು ಇವರು ಮುರಿದು ಒಳಗಡೆ ಹೋಗಿದ್ದಾರಾ ಅನ್ನುವಂಥದ್ದು. ಅವರ ಕೈ ಕೂಡ ಗಾಯ ಆಗಿದೆ, ಕೈ ಕೂಡ ರಕ್ತ ಹೆಪ್ಪುಗಟ್ಟಿದೆ ಅನ್ನುವಂತಹ ಮಾಹಿತಿ ಇಲ್ಲಿಯ ಸ್ಥಳೀಯರು ಕೂಡ ಕೊಟ್ಟಿರುವಂಥದ್ದು. ನನ್ನ ಹೆಂಡತಿಗೆ ಏನಾಗಿದೆ ಅಂತೇಳಿ ಕೇಳ್ತಾ ಇದ್ದಾರಂತೆ. ಇಲ್ಲಿ ಡೆತ್ ಆಗಿರೋದು LKG ಮಗು ಒಂದು ಡೆತ್ ಆಗಿದೆ. LKG ಮಗು ಮತ್ತು ಇನ್ನೊಂದು ಮಗು 3ನೇ ತರಗತಿ ಅನಾಮಿಕಾ ಅಂದ್ಬಿಟ್ಟು 3ನೇ ತರಗತಿ ಹುಡುಗಿ. ತನು ಅಂದ್ಬಿಟ್ಟು ಆ ಹುಡುಗಿ LKG ಅವಳು. ಅಲ್ಕಾ ಮತ್ತು ಅನುಷ್ಕಾ ಅವ್ರಿಗೆ ಇಂಜೂರ್ ಆಗಿದೆ ಅಂತ ತಿಳಿಯಲ್ಪಟ್ಟಿದೆ. ನನ್ನ ಹೆಸರು ಶಶಿಧರ್ ಅಂದ್ಬಿಟ್ಟು, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ. ಸರ್, ನನ್ನ ಹೆಸರು HR ಈಶ್ವರ ಅಂತ. ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ BU ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ 4 ಮಕ್ಕಳುಗಳಲ್ಲಿ 2 ಮಕ್ಕಳು ತೀರೋಗಿದ್ದಾರೆ ಸರ್. ಒಂದು 3ನೇ ತರಗತಿ ಮಗು, ಒಂದು LKG ಮಗು ತೀರೋಗಿದೆ. ಇನ್ನು 9 ಮತ್ತು 7ನೇ ತರಗತಿ ಕಪಿತಾನಿಯ ಶಾಲೆಯಲ್ಲಿ, ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಓದ್ತಿರುವಂಥ ಒಂದು 2 ಮಕ್ಕಳು ಫಾದರ್ ಮುಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಸರ್. ಒಂದು ಮಗುವಿಗೆ ಮಂಡಿಯಲ್ಲಿ ತರ್ಚಿದಂಗೆ ಆಗಿದೆ, ಇನ್ನೊಂದು ಮಗುವಿಗೆ ಬಲಗೈಯಲ್ಲಿ ಸ್ವಲ್ಪ ನೋವಾಗಿದೆ. ಅವರು 1-2 ದಿನದಲ್ಲಿ ಗುಣಮುಖರಾಗ್ತಾರಂತೆ ಒಂದು ಹೇಳ್ಬೋದು, ಮೇಲ್ನೋಟಕ್ಕೆ ಹೇಳ್ಬೋದು. ಅದ್ರ 2 ಮಕ್ಕಳು ನೋಡಿದ್ರೆ ತುಂಬ ಬೇಸರ ಆಗ್ತದೆ ಸರ್. 4 ಮನೆಯಲ್ಲಿ ಒಬ್ಬರಾಗಿರ್ತಕ್ಕಂತಹ ಜಯರಾಮ್ ರವರು, ಅವರು ಕೂಡ ಈ ಬಾಡಿಗೆ ಮನೆಯಲ್ಲಿದ್ರು. ಸೊ ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ ಏನಾಗಿತ್ತು ಅನ್ನುವಂತಹ ವಿಚಾರದಲ್ಲಿ. ಸರ್, ನೀವು ಬಾಡಿಗೆಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಾಡಿಗೆ 13 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ಏನಾದರೂ ಆಗಿದೆಯಾ? ಇಲ್ಲಿ ಏನು ಅವಘಡ ಏನಾಗಿಲ್ಲ. ಮತ್ತು ಮನೆಯೆಲ್ಲ ಇದ್ದಿತ್ತು 13 ವರ್ಷ ಹಾಗೆ ಒಳ್ಳೆ ಮಾಡಿ, ಮತ್ತು ಆ ಸೈಡೆಲ್ಲ ಒಳ್ಳೆ ಕರೆಕ್ಟಾಗಿ ಇದು ಮಾಡಿ ಕೊಟ್ಟಿದ್ರು, ಸೈಡೆಲ್ಲ ಕೆಲಸ ಮಾಡಿ ಕೊಟ್ಟಿದ್ರು ಅಂತ. ನಮಗೆ ಅಂತ ಬೀಳ್ತದಂತ ಒಂದು ಭರವಸೆ ಏನಿರಲಿಲ್ಲ. ನಿನ್ನೆ ರಾತ್ರಿ ಮಲಗಿ ಬೆಳಿಗ್ಗೆ 4:15 ಗಂಟೆಗೂ ಸೌಂಡ್ ಬಂತು. ಎದ್ದು ಹೋಗುವಾಗ ಅಂಚೆಲ್ಲ ಕೆಳಗೆ ಬಿತ್ತು ಹೋದ್ಮೇಲೆ ನೋಡುವಾಗ ಮನೆಯೆಲ್ಲ ಇದಾಗಿ ಹೋಗಿತ್ತು. ನಾನು ಮಲಗಿದ್ದೆ, ಮಕ್ಕಳೆಲ್ಲ 4 ಜನ ಹೊರಗಡೆ ತರಿಸಿದೆ. ಮತ್ತು ಅಕ್ಕಪಕ್ಕದವರಲ್ಲಿ ಓಡಿ ಹೋಗುವಾಗ ಒಂದು 3 ಮನೆಯಲ್ಲಿ 2 ಮನೆಯವರು ಎಪ್ಪಾಗಿದ್ದರು, ಮತ್ತು 2 ಮನೆಯಲ್ಲಿ ಎಲ್ಲ ಒಳಗೆ ಉಳಿದಿದ್ರು. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಓಡಿ ಹೋದೆ. ಆವಾಗ ಅವರಲ್ಲಿ ಹೆಲ್ಪ್ ಮಾಡಿ ಕರ್ಕೊಂಡು ಬಂದು ಫೈರ್ ಸರ್ವಿಸ್ ಎಲ್ಲ ಫೋನ್ ಮಾಡಿ ಬೇಗ ಬಂದರು. ಹಾಗೆ ಅವರು 2 ಮಕ್ಕಳು ಉಳಿದಿದ್ದಾರೆ. 2 ಮಕ್ಕಳು ಡೆತ್ ಅಂತ ಹೇಳ್ತಾರೆ, ಮತ್ತೊಂದು ಯಂಗ್ಸ್ ಡೆತ್ ಆಗಿದೆ. ತಡೆಗೋಡೆ ಕಟ್ಟಿ ಎಷ್ಟು ಸಮಯ ಆಯಿತು? ಅದೊಂದು 8 ಮತ್ತು 10 ವರ್ಷವರೆಗೆ ಆಯಿತು. ಅವರು ಒಳ್ಳೆ ಕಟ್ಟಿ ಕೊಟ್ಟಿದ್ದರು, ಏನು ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಆಮೇಲೆ ಕ್ಲೀನ್ ಆಗಿತ್ತು. ಹೇಗೆ ಇದಾಗಿದ್ದಂತ ಗೊತ್ತಾಗೋದಿಲ್ಲ. ಟೋಟಲ್ ಇಲ್ಲಿ 4 ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ನಾವು 19 ಜನ ಇದ್ದೇವೆ. ಎಲ್ಲ ಒಂದೊಂದು ಫ್ಯಾಮಿಲಿಯಲ್ಲಿ 19 ಜನ ಅಂದಾಜಿದ್ದೇವೆ. ಒಂದೊಂದು ಫ್ಯಾಮಿಲಿ 4 ಮಕ್ಕಳು, ಗಂಡ ಹೆಂಡತಿ. ಒಂದು ಮನೆಯಲ್ಲಿ 4 ಮಕ್ಕಳು, ಗಂಡ ಹೆಂಡತಿ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಾತ್ರ ಇದ್ದದ್ದು. ಫುಲ್ ಅವರ ಒಳಗಡೆ ರೂಮಲ್ಲಿ ಮಲಗಿದ್ರು, ಎಲ್ಲ ಫುಲ್ ಬ್ಲಾಕ್ ಆಗಿತ್ತು. ಮತ್ತು ಫೈರ್ ಸರ್ವಿಸ್ ಅವರು ಬಂದು ಅವರೇ ಬಂದು ಒಳಗಡೆಯಿಂದೆಲ್ಲ ಇದು ಮಾಡಿ ಹೆಲ್ಪ್ ಮಾಡಿ ಪೊಲೀಸ್ನವರೆಲ್ಲ ಇದು ಮಾಡಿ ತೆಗ್ದದ್ದು. ಮತ್ತು ಆಂಬುಲೆನ್ಸ್ ಎಲ್ಲ ವ್ಯವಸ್ಥೆ ಎಲ್ಲ ಬೇಗ ಬಂದು ಮಾಡಿಕೊಟ್ರು. ಯಾವ ಊರಿನವರೆಲ್ಲ ಇದ್ರು 4 ಮನೆಯಲ್ಲಿ? ನಿಮ್ದು ಎಲ್ಲಿ ಊರು? ಮತ್ತು 3 ಮನೆಯವರು ಎಲ್ಲಿ ಊರಿನವರು? ಫಸ್ಟ್ ಮನೆಯವರು UP ಅವರು,
ಮತ್ತೊಂದು ಮನೆಯವರು ಬೆದ್ರದವರು, ಮತ್ತೊಂದು ನಮ್ಮದು ಇದು ಬಿಹಾರದವರು, ಮತ್ತು ಇದು ನಾನು ಉಪ್ಪಿನಂಗಡಿ ಕರಾಯ. ಡೆತ್ ಆಗಿರುವಂತಹ ಮಕ್ಕಳು ಬಿಹಾರದವರ? ಬಿಹಾರದ. ಹ್ಞೂ. ಜಿಲ್ಲಾಧಿಕಾರಿಗಳು ಬಂದ್ರ? ಎಲ್ಲರೂ ಬಂದರು, ಕಮಿಷನರ್ ಸಾರ್ ಬಂದರು, ಎಲ್ಲ ಭರವಸೆ ಮಾತಾಡಿ ಹೋಗಿದ್ದಾರೆ. ಎಲ್ಲ ಇನ್ನು ನಿಮಗೆ ಇರೋಕೆ ವ್ಯವಸ್ಥೆ ಹೇಗೆ? ನೋಡಬೇಕು, ಈಗ ಏನಿಲ್ಲ, ಎಲ್ಲ ಇದ್ದಾರೆ. ಇಷ್ಟೊಳಗೆ ಏನು ಗೊತ್ತಿಲ್ಲ ಇನ್ನು, ಏನು ನೋಡಿ ಎಲ್ಲಿಯಾದರೂ ನೋಡಬೇಕಾಗ್ತದೆ. ವ್ಯವಸ್ಥೆ ಮಾಡುವ ಅಂತ ಹೇಳಿ ಕೊಟ್ಟಿದೆ, ಭರವಸೆ ಕೊಟ್ಟು ಹೋದ್ರು. ಈಗ ನಿಮ್ಗೆ ಇರ್ಲಿಕ್ಕೆ ಏನಾದ್ರು ಮಾಡ್ತೇವೆ ಅಂತ. ಸೊ ನಮ್ಮ ಜೊತೆಗೆ ಮಾಜಿ ಕಾರ್ಪೊರೇಟರ್ ಸಂದೀಪ್ ಪೊಂಪೈಲ್ ಕೂಡ ಇದ್ದಾರೆ. 18 ಮಂದಿ ಈ ಮನೆಯಲ್ಲಿ ವಾಸವಾಗ್ತಿದ್ರು. ಅದರಲ್ಲಿ 3 ಮಂದಿ ಡೆತ್ ಆಗಿದ್ದಾರೆ, 3 ಮಂದಿ ಹಾಸ್ಪಿಟಲೈಸ್ ಆಗಿದ್ದಾರೆ. ಅವರು ಈಗ ಆರೋಗ್ಯವಾಗಿದ್ದಾರೆ. ಕಂಪೌಂಡ್ ವಾಲ್ ಇದು ಆ್ಯಕ್ಚುಲಿ 10-12 ವರ್ಷಗಳಿಂದ ಇದು ಕಂಪೌಂಡ್ ವಾಲ್ ಇತ್ತು. ಇದರ ಹತ್ತಿರ ಒಂದು ಚರಂಡಿ ಇದೆ. ಆ ಚರಂಡಿಯಲ್ಲಿ ನೀರು ಹೋಗ್ತಾ ಇದೆ. ಹೊಸರು ಕೂಡ, ನೀರಿನ ಹೊರತೆ ಕೂಡ ಇಲ್ಲಿ ಜಾಸ್ತಿ ಇದೆ. ಮತ್ತು ಈ ಹೆಗ್ಗಣಗಳು ಈ ಕಂಪೌಂಡ್ ವಾಲನ್ನು ತೂತು ಮಾಡಿರುವಂಥದ್ದು ಕೂಡ ಹತ್ತಿರದ ಮನೆಯವರು ಹೇಳಿದರು. ಸೊ ಅದರಿಂದಾಗಿಯೂ ಮಳೆ ನಿರಂತರ ಬಂದು ಅದು ಮಣ್ಣು ಕೂಡ ಸೇಡಿ ಮಣ್ಣು. ಸೊ ಈ ನೀರಿನ ಹೊರತೆ ಹಾಗೂ ಈ ಮಳೆ ಇದರಿಂದಾಗಿ ಕಾಂಪೌಂಡ್ ವಾಲ್ ಬಿದ್ದು ಈ ಅನಾಹುತ ಆಗಿರ್ಬೋದು. ಹಾಸ್ಪಿಟಲ್ ಯಾರಾದರೂ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ? ಇವರಿಗೆ ಶಾಂತಮ್ಮ ಅವರ ಗಂಡ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಅವರಿಗೀಗ ಹಾಸ್ಪಿಟಲಿಗೆ ಹೋಗಿ ಬಂದು ಅವರ ಕೈ ಏನೋ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಮತ್ತು ಬಲಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿರುವಂಥ ಲಕ್ಷಣಗಳು ಕಂಡು ಬಂದಿದೆ. ಇನ್ನು ಉಳಿದ 2 ಮಕ್ಕಳು ಸೇಫ್ ಆಗಿದ್ದಾರೆ. ಎಷ್ಟು ಜನ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ? ಒಟ್ಟಿಗೆ 3 ಮಂದಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ.